ಏನವಾ ಸೊಸಿ? ಏನ್ರಿ ಮಾವ? ಏನಿಲ್ಲವಾ, ಅದು ಮನ್ಯಾಗ ನಿಮ್ಮತ್ತಿ ಭಾಳ ಒಣ ಕಿರಿಕಿರಿ ಮಾಡ್ತಾಳ. ಅದು ಹಂಗಾತು, ಇದು ಹಿಂಗಾತು, ಅದು ಕಮ್ಮಿ ಆತು, ಇದು ಹೆಚ್ಚಾತು ಅಂತ ಏನ್ ತಲೆ ಹಚ್ಕೋಬೇಡ. ಏನು ನೀನು ಇದ್ದಂತ ಮನೆಯಿಂದ ಬಂದಾಕಿ ನಿನಗೇನಾರ ಅದು ಇದು ಪಾನಿಪುರಿ ಅದು ಇದು ಏನಾರ ಒಟ್ಟ ಮ್ಯಾಗಿ ಅಂತವು ಇಂಥವು ಸಣ್ಣ ಪುಟ್ಟ ತಿನ್ಬೇಕು ಅನ್ಸಿದ್ರ ಏನು ನನ್ನ ಮಗನ ಕಡೆ ಆ ರೊಕ್ಕ ಇರಂಗಿಲ್ಲ. ಎಲ್ಲ ದುಡ್ಡು ತಂದು ನಿಮ್ಮ ಅತ್ತಿ ಕೈಯಾಗನ ಕೊಡ್ತಾನವ. ಎಷ್ಟು ಸಲ ಹೇಳಿದ್ರು ಕೇಳವಲ್ಲ. ಅದಕ್ಕ ನಾನೀಗ ನೀ ಬಂದಾಗಿಂದ ದುಡಿಯಾಕ ಹೊಂಟಿನಲ್ವಾ ಸೊಸಿ, ಒಂದ್ 500 ರೂಪಾಯಿ ಬಂದತಿ ಈಟು ದಿನದಾಗ. ಅದಕ್ಕ ತಗರವಾ ಸೊಸಿ, ಇದ್ರಾಗ 500 ರೂಪಾಯಿ ಐತಿ, ಏನಾರ ನಿನ್ ಖರ್ಚಿಗೆ ಬರ್ತತಿ, ತಗೋ. ಅಯ್ಯ ಮಾವ ಬ್ಯಾಡ್ರಿ. ಅಲ್ಲ ನಿಮ್ಗೂ ಖರ್ಚಿರ್ತಾವಲ್ಲ, ಬ್ಯಾಡ್ ತಗೋರಿ, ನೀವೇ ಇಟ್ಕೋರಿ, ನಂಗೇನು ಬ್ಯಾಡ್ರಿ. ಅಲ್ಲ ಹೊತ್ತೊತ್ತಿಗೆ ಊಟ ಮಾಡ್ತೀನಿ, ಹಂಗೆಲ್ಲ ನಂಗೇನು ತಿನ್ಬೇಕು ಅಂತ ಅನ್ಸೇ ಇಲ್ಲ. ಹಂಗನ ಬೇಡ ವಾಸುಸಿ, ಹಂಗನ ಬೇಡ. ನಾನು ಪ್ರೀತಿಯಿಂದ ತಂದೀನಿ ನಿನ್ ಸಂಬಂಧ ಅಂತನ. ಹಂಗನ ಬೇಡ, ಏನಾರ ತಗೋ, ಈ ರೊಕ್ಕಲೆ ಏನಾರ ತಗೋ. ನಿಮ್ಮ ಮದುವೆಯಾಗ ಬಂದಾಗ ನಾನು ಏನು ಕೊಡಕ್ ಆಗ್ಲಿಲ್ಲವ, ಅದಕ್ಕ ಈ 500 ರೂಪಾಯಿ ಹಿಡಿ. ಆದ್ರ ನಂದು ಒಂದು ಮಾತ್ವಾ. ಏನ್ರಿ ಮಾವ? ಅದು ಹೆಂಗಾರ ಮಾಡಿ ನಿಮ್ ಅತ್ತಿ ಕೈಯಾಗ ಹೋಗೋ ಪಗಾರ, ಅವಿನಾಶ್ ದುಡ್ದಿದ್ದು ಪಗಾರ, ಅದು ಹೆಂಗಾರ ಮಾಡಿ ನಿನ್ ಕೈಯಾಗ ಬರಂಗ್ ಮಾಡ್ವಾ. ಅಲ್ರಿ ಮಾವ, ಅತ್ತಿಯರ್ ಸುಮ್ಕಿರ್ತಾರೇನ್ರಿ? ನಂಗೂ ಇನ್ನ ಅಷ್ಟ ಬದುಕು ಬಾಳೆ ಗೊತ್ತಿಲ್ಲ. ಎಲ್ಲ ಕಲ್ತಾ ಬರ್ತಿತ್ತವ, ಯಾರೇನ್ ಕಲ್ತು ಬಂದಿರ್ತಾರನೋ. ಆದ್ರ ನಿಮ್ ಅತ್ತಿ ನಿಮ್ ಕೈಯಾಗ ಚೊಂಬು ಕೊಡ್ತಾಳವ, ಚೊಂಬು ದುಡಿಸ್ಕೊಂತಾಳ, ಕೆಲಸ ಮಾಡಿಸ್ಕೊಂತಾಳ, ಆದ್ರ ಕೊನಿಗ ಚೊಂಬು ಕೊಡ್ತಾಳ. ಏನ ಅದಕ್ಕ ಹೇಳಕೊಂತಾನಿ, ಹೆಂಗಾರ ಮಾಡಿ, ಒಟ್ಟು ಹೆಂಗಾರ ಮಾಡಿ ಆ ರೊಕ್ಕ ನಿನ್ನ ಕೈಯಾಗ ಬರ್ಬೇಕು ನೋಡುವ ಸೊಸಿ. ನನಗರ ನಿನ್ನ ಮೇಲೆ ಬಹಳ ನಂಬಿಕೆ ಐತಿ, ನೀ ಬಹಳ ಜಾಣದಿವಾ. ಗಂಡ ದಂಡ ಪಿಂಡ ಏನ ಮಾತಾಡಕ್ ಕುಂತಾರ? ಥೋ, ಇಷ್ಟು ದೂರಿಂದ ಏನೋ ಕಾಣವಲ್ದು. ಆತ್ರಿ ಮಾವ, ನೀವ್ ಹೆಂಗ್ ಹೇಳ್ತೀರಿ ಹಂಗ ಮಾಡ್ತೀನ್ರಿ. ಇದು ನನಗ್ ಬೇಕಾಗಿರೋದು. ಎತ್ತಗರ ನಮ್ಮ ಅವಿನಾಶ್ಗ ಒಳ್ಳೇದಾಗ್ಬೇಕವ. ಬಹಳ ನೊಂದು ಬಿಟ್ಟದ ಜೀವ. ಅವನಿಗೆ ಯಾವಾಗ ನೋಡಿದ್ರು ಹೊಟ್ಟೆ ತುಂಬ ಊಟ ಹಾಕಿಲ್ಲ, ಮಾತೆತ್ತಿದ್ರ ಅದು ಇಲ್ಲ ಇದು ಇಲ್ಲ, ರೊಕ್ಕಿಲ್ಲ, ಖರ್ಚಿಗೆ ರೊಕ್ಕಿಲ್ಲ, ಮನೆ ಹೆಂಗ್ ನಡಿಬೇಕು ಅಂತ ಇದ್ದ ಕಿರಿಕಿರಿ ಮಾಡಿ ಹೇಳಾಕಿ. ಅದಕ್ಕ ಅವ ಮೈನೂ ಹಿಡ್ದಿಲ್ಲ. ತಿಂದಿದ್ದು ಕೂಳು ಮೈಗೆ ಹತ್ಬೇಕಲ್ಲ. ಹತ್ತಕ್ರ ಎಲ್ಲಿ ಬಿಡ್ತಾಳಾಕಿ. 2 ರೊಟ್ಟಿ ಮೇಲೆ ಮತ್ತ ಇನ್ನೂ ಒಂದು ರೊಟ್ಟಿ ಬೇಕಂದ್ರೂ ತಿನ್ನಂಗಿಲ್ಲ. ಮನ್ಯಾಗ ಏನ್ ಮಾಡಿರ್ತಾರ ಅದ ತಿನ್ಬೇಕು. ಬ್ಯಾರೇದು ಏನು ಮಾಡಿಕೊಡು ಅಂತ ಕೇಳಂಗಿಲ್ಲ. ಪಾಪ ಅವ್ನ ಜೀವನ ನಾನು ನರಕ ಮಾಡ್ಬಿಟ್ಟಿಲ್ಲ ವೈಕಿ. ನೀ ಬಂದಾಗಿಂದ ನನ್ನ ಮಗಂದು ಮುಖ ಸ್ವಲ್ಪ ಏನು ಜಾಸ್ತಿನ ಖುಷಿ ಆಗೈತಿ. ಅದನ್ನ ನೋಡಿ ನನಗ ಕುಡಿಬೇಕು ಅಂತಾನ ಅನ್ಸಿಲ್ಲ, ಗೊತ್ತೇನು? ನಾನು ಖುಷಿ ಆಗಿದ್ದೀನಿ. ಇಡೀ ನಮ್ಮ ಮನಿನ ಒಂಥರ ಖುಷಿ ವಾತಾವರಣ ಅನ್ಸಕುಂತತಿ. ಅದಕ್ಕ ನಿಂಗೆ ಹೇಳಕುಂತೀನವ ಸೊಸಿ, ಸ್ವಲ್ಪ ಜಾಗೃತಿ. ಆತ್ರಿ ಮಾವ, ಇದ್ ರೊಕ್ಕ ಹಿಡಿ. ಏನ ಕೊಟ್ನಲ್ಲ ಕಾಣಿಸಬಲ್ತು. ಹಿಂಗತೆ ಕೊಟ್ಟಿದ್ದ ನಿಮ್ಮ ಅತ್ತಿ ಮುಂದೆ ಉಸುಲು ಹೊಡಿಬೇಡ, ಮುಗ್ದ ಹೋತ್ ನಿಮ್ಮ ಅತ್ತಿ. ಆತ್ರಿ ಮಾವ. ಅಲ್ಲ ನಮ್ಮ ಮಾವನ ಇಷ್ಟು ನಂಗೆ ಸಪೋರ್ಟ್ ಮಾಡಕ್ ಕುಂತಾರ. ಹೌದು, ಹಂಗ ಮಾಡ್ಬೇಕು ತಡಿ. ಅಲ್ಲ ಕೈಯಾಗ ಏನ ಹಿಡ್ಕೊಂಡಾಳ, ಕಾಣಿಸವಲ್ತಲ್ಲ. ಅಯ್ಯೋ ದೇವ್ರೆ, ಈಗ ನಾನು ಹೋಗಿ ಕೇಳಿದ್ರೆ ಕದ್ದು ನೋಡಕ್ ಕುಂತಾರ ಅಂತಾಳ. ಏನ್ ಮಾಡ್ಬೇಕು? ಈ ನಮ್ಮತ್ತಿ ಕಳ್ಳಕಂತ್ರಿ ಆಟ ಆಡಿದ್ದು ಎಲ್ಲರಿಗೂ ಗೊತ್ತಾಗ್ಬೇಕು, ಹಂಗ ಮಾಡ್ಬೇಕು. ಅಲ್ಲ ಆ ತನ್ನ ಮಗ್ಗ ಆದ್ರೆ ಬೈಕ್ ಕೊಡಿಸ್ತಾಳಂತ, ರೊಕ್ಕ ತುಂಬ್ತಾಳಂತ. ಆದ್ರ ಪಾಪ ದುಡ್ಯ ನನ್ನ ಗಂಡ ಅಷ್ಟು ದುಡ್ದ್ರು ನೆಟ್ ಕೂಳ್ ಹಾಕಿಲ್ಲಲ್ಲ. ಮಾಡ್ತೀನಿ. ಅಯ್ಯೋ ಇದ್ರ ಮನಿ ಕಾಯುವಾಗ ಅಲ್ಲ ಏನ್ ಕೈಯಾಗ ಹಿಡ್ದಿದ್ಲ, ಏನ ಕಾಣಿಸ್ಲೇ ಇಲ್ಲಲ್ಲ. ಥೋ, ಈ ನನ್ನ ಗಂಡ ಏನ ಕಳಕಂತ್ರಿ ಆಟ ಆಡಕ್ ಕುಂತಾನ. ತಾರಾ ತಿಗಡಿ ಬಾರ ಬಂಗಡಿ ಈ ನನ್ನ ಗಂಡನ ಕೆಲಸ. ಯಾ ಸುಚಿತ್ರಾ, ಬಾರವಾ ಇಲ್ಲಿ. ಅನ್ನಕ್ಕಿಟ್ಟಿ ಏನ? ಹ್ಞೂ ರೀ ಅನ್ನಕ್ಕಿಟ್ಟಿನಿ. ಕಾಯಿಪಲ್ಲೆ ಏನಾರ ಹೆಚ್ಚಿ ಏನ? ಅಯ್ಯೋ ಕಾಯಿಪಲ್ಲೆ ಹೆಚ್ಚುದಾ? ಕಾಯಿಪಲ್ಲೆ ಹೆಚ್ಚಿ ಆಗ್ಲೇ ಬದ್ನಿಕಾಯಿ ಮಸ್ತನು ಎಣ್ಣೆಗ ಬದ್ನಿಕಾಯಿ ಮಾಡ್ಯಾ. ನಮ್ ಸುಚಿತ್ರಾ, ನೀವು ಬರ್ರಿ ಊಟ ಮಾಡಿ ಬರ್ರಿ. ಅಲ್ಲ ರೊಟ್ಟಿ ಬಡಿಬೇಕೇನ? ರೊಟ್ಟಿ ಬಡಿಯಾಕದಿ ಏಟೋತು? ನಾನು ಅದಿನಲ್ಲ. ನಾನು ನನ್ನ ಸಸಿ ಕಲಿಸ್ಬೇಕಂತ ಇವತ್ತು ಬೆಳಿಗ್ಗೆ ಲಗುನ ಎದ್ದು ಎಲ್ಲ ಅಡಿಗೆ ಕಲ್ಸಕ್ ಕುಂತಾನಿ. ಅಡಿಗೆ ಮನೇದು ಎಲ್ಲ ದರ್ವಂದು ಗೊತ್ತಾಗ್ಬೇಕಲ್ರಿ ಮತ್ತ. ಪಾಪ ನೀವ್ ಒತ್ತಿದಿರಿ, ಊಟ ಕುಂತು ಊಟ ಮಾಡ್ಬೇಕು, ಬಿಸಿ ಬಿಸಿ ರೊಟ್ಟಿ ತಿನ್ಬೇಕು ಸಸಿ ಕೈಯಾಗಿಂದು ಅಂತ ಆಸೆ ಇಟ್ಕೊಂಡಿರ್ತೀರಿ. ಆದ್ರ ನಮ್ ಸುಚಿತ್ರ ಬರಂಗಿಲ್ಲಲ್ರಿ. ಹಂಗಂತ ನಾನ್ ಸ್ವಾದ್ರತಿ ಬಿಡಾಕತ್ತೇನು? ಅದಕ್ಕೆ 4 ದಿನ ಇದ್ದು ಎಲ್ಲ ಕಲಸೇ ಹೋಗ್ಬೇಕಂತ ಬಂದರಿ. ನೀವ್ ಆರಾಮ್ಸೆ ಕುಂದ್ರಿ. ಇದ್ರ ನಿಮ್ಮಂತ ಸ್ವಾದ್ರತಿ ಇರ್ಬೇಕು ನೋಡ್ರಿ. ನಮ್ಮ ಸ್ವಾದ್ರತಿನ ಇದ್ಲು. ಇವಾಗ ನೋಡಿದ್ರು ನಮ್ಮ ಕೂಟ ಜಗಳ, ಇಲ್ಲಂದ್ರ ಕಾರ್ಯಕರ್ತನ ನಡೆಯುವ ಮುಂದೆ ಜಗಳ ಅಳುದು ಇದ ಮಾಡ್ತಿಲ್ಲ. ಆದ್ರೆ ನಿಮ್ಮಂತ ಅತ್ತಿ ಅಪರೂಪ. ಹಂಗೆ ಯಾಕಂತೀರಿ ಅಣ್ಣಾರ? ಯಾಕಿರಂಗಿಲ್ರಿ? ಸ್ವಾದ್ರತಿನೂ ಒಳ್ಳೆಯವ್ರು ಇರ್ತಾರ್ರಿ. ಆದ್ರ ಅವಾಗ ಓಟ್ ಸಿಟ್ಟು ಬರ್ತೈತಿ. ಯಾರ ಮೇಲೆ ತೋರಿಸ್ಬೇಕು? ತವ್ರ ಮನಿ ಮೇಲೆ ಸಿಟ್ಟು ತೋರಿಸ್ಲಿಲ್ಲ ಅಂದ್ರ ಮತ್ ಯಾರ ಮೇಲೆ ಸಿಟ್ಟು ತೋರಿಸ್ಬೇಕು? ಅದಕ್ಕೆ ಓಟ್ ಹಂಗ ಮಾಡ್ತಾರ. ಸ್ವಾದ್ರತಿಗೂನು ತವ್ರ ಮನಿ ಮೇಲೆ ಜಗ್ ಜೀವ ಇರ್ತತಿ, ಪ್ರೀತಿ ಇರ್ತತಿ, ಅದು ಕಾಳಜಿ ಇರ್ತತಿ. ಸ್ವಲ್ಪ ಪ್ರೀತಿ ಕಾಳಜಿ ಹೆಚ್ಚಾದಾಗ ಓಟು ಜಗಳ ಆಡೋದು, ಅಳುದು, ಕರೆಯೋದು ಮಾಡ್ತೀವಿ. ಅದೆಲ್ಲ ಬೇಕಂತ ಮಾಡುದಲ್ಲ, ಗ್ರಹಗತಿ ಮಾಡಿಸ್ತಾವು. ಹಂಗಂತ ಸ್ವಾದ್ರತ್ಯರ್ ಕೆಟ್ಟವ್ರಲ್ರಿ. ಇನ್ನೊಮ್ಮೆ ಹಂಗ ಅನ್ನಕೋಬೇಡ್ರಿ. ಬಾರಿ ಚಂದ ಮಾತಾಡ್ತೀರಿ ನೀವು. ಮಾತಾಡ್ಬೇಕ್ರಿ. ಮತ್ತ ಅದೇನಂತಾರಲ್ಲ, ಬಾಯಿ ಇದ್ದವನು ಬದಕ್ದ, ಬಾಯಿ ಸತ್ತವನು ಅಲ್ಲೇ ಸತ್ತೋದ ಅಂತ. ಹಂಗಾಕೇತ್ರಿ. ನನಗ ಮಾತಂದ್ರೆ ಬಹಳ ಇಷ್ಟ ನೋಡ್ರಿ. ಒಟ್ಟು ಮಾತಾಡ್ಬೇಕು. ಯಾರು ಸಿಕ್ಕರು ಮಾತಾಡ್ತೀನ್ರಿ ನಾನು. ಅಲ್ಲ ಅದು ಏನಾರ ಕಟ್ಟಿಗೆ ಬಾಯಿ ಇದ್ದಿದ್ರ ಈಟೊತ್ತಿಗ ಒಡ್ದು 4 ಚೂರ್ ಹಾಕಿತ್ತ. ಅದು ಏನಂತ ಮಾತಾಡ್ತಾಳ ಏನ, ಬಾಯೇ ಮುಚ್ಚಂಗಿಲ್ಲ. ನಂಗ್ರ ಒಂಥರ ಅಲರ್ಜಿ ಅನ್ನಿಸ್ತತಿ ಮಾತು ಕೇಳಿದ್ರ. ಅದಂಗಿರ್ಲಿ ಸುಚಿತ್ರಾ, ಹೋಗು ನಿಮ್ಮ ಅತ್ತಿಗ ಒಟ್ಟು ಬಿಸಿ ಬಿಸಿ ರೊಟ್ಟಿ ಮತ್ತ ಬದ್ನಿಕಾಯಿ ಪಲ್ಲೆ ಹಚ್ಕೊಡು. ಏನ್ ಬ್ಯಾಡ ತಗರವ, ನಾ ಹಚ್ಕೊಂಡು ಊಟ ಮಾಡ್ತೀನಿ. ನಂದು ಅಡ್ಗಿ ಮನ್ಯಾಗ ನಂಗೆ ಗೊತ್ತೈತಿ.
ಸೊಸಿ ಬಂದ ಮೇಲೆ ಅಡಿಗೆ ಮನಿ ನಿಮ್ದಲ್ರಿ ಅದು ಸೊಸಿದು ಸೊಸಿಗ ಬಿಟ್ಟು ಕೊಟ್ಟು ಆರಾಮ್ ಕೂತ್ ಬಿಡ್ರಿ ನೀವು ಹೌದ್ ನೋಡ್ಲಿ ಸುಮಿತ್ರಿ, ಹಂಗ ಮಾಡು. ಈಗ ಅಡಿಗೆ ಮನಿ ಉಸಾಬರಿ ಎಲ್ಲ ಸೊಸಿ ವಹಿಸ್ಬಿಡು, ನೀ ಸುಮ್ಕ ರೆಸ್ಟ್ ಮಾಡ್ಬಿಡು, ರಾಮನಾಮ ಜಪ ಮಾಡ್ಬಿಡು ಅಂತೀನಿ. ಇದು ಒಂದ್ ನನ್ನ ಗಂಡ ದಂಡಪಿಂಡ ಇದಕ್ಕ ಕಾಯ್ತಿರ್ತತಿ. ನನಗೇನು ಇನ್ನ ವಯಸ್ಸಾಗಿಲ್ಲ, ವಯಸ್ಸಾದ್ಮೇಲೆ ನೋಡು. ಅದು ಮಂಜಕ್ಕರ ನಮ್ಮ ಯಾಕಿ ಸ್ವಲ್ಪ ಹಂಗರಿ ಸಿಡಿಮಿಡಿ ಮಾತ್ನಾಗ ಏನು ಅನ್ಕೋಬೇಡ್ರಿ. ಅನ್ಕೊಳಕ್ ಏನೈತ್ರಿ, ಯಾರು ಏನಂದ್ರ ನಾನು ಕಿವಿ ಮೇಲೆ ಹಾಕಳಂಗೇ ಇಲ್ಲ. ಐ ಡೋಂಟ್ ಕೇರ್ ಅಂತೀನಿ, ಮುಂದೆ ಹೋಗ್ತೇನೆ. ನಾವ್ ಏನಿದ್ರು ಚಲೋ ಮಾತಷ್ಟ ಕೇಳುದ್ರಿ. ಇಂಥವೆಲ್ಲ ತಾರಾ ತಿಗಡಿ ಮಾತು ಕೇಳಂಗೇ ಇಲ್ಲ ನಮ್ಮ ಕಿವಿಗ. ನಮ್ಮ ಸುಚಿತ್ರಾಗನು ಹೇಳ್ಕೊಡ್ರಿಪ್ಪ ನಿಮ್ಮಂಗನ. ಅದಕ್ಕೆ ಬಂದಿನ್ರಿ ಅಣ್ಣಾರ ನಾನು. ಅಂತೂ ಇಂತ ನಿಮ್ಮ ಮಾವ ಚಲೋ ಅದಾರ ನೋಡ್ವಾ. ಹೌದತ್ತಿ, ನಮ್ಮ ಮಾವ ಬಹಳ ಚಲೋ ಅದಾರ. ಹೌದು ನಡಿವಾ. ವಿನಾಶ ರೆಡಿ ಆದ್ ನನ್ನ ಜಳಕಕ್ಕೆ ಹೋಗ್ಯಾರತ್ತಿ. ಎತ್ತಿ 10 ಆಗೈತಿ ಈಗ ಟೈಮ್. 10 ಆಗೈತಿ. ಎತ್ತಿ ನಿಂಗ್ ಗೊತ್ತನೋ, ನಾ ದಿನ 10:30 ಎದ್ದೇಳ್ತಿದ್ದೆ ನಾನ್ ತವ್ರ ಮನೆಯಾಗಿದ್ದಾಗ. ಈಗ ನೋಡ್ ಬೆಳಿಗ್ಗೆ 6ಕ್ಕೆ ಎಬ್ಸಿ ನೀನು 6ಕ್ಕೆ ಎದ್ದು ಅಂಗಳ ಬಾಗ್ಲ ಎಲ್ಲ ಕಸ ಹುಡುಗಿ ನೀ ಹೇಳ್ಕೊಟ್ಟಿದ್ ರಂಗೋಲಿ ಹಾಕಿ ಎಲ್ಲ ಕೆಲಸ ಮುಗಿಸ್ಕೊಂಡು ಆಗ್ಲೇ ಊಟಕ್ಕೂ ರೆಡಿ ಆಗ್ಬಿಟ್ಟತಿ. ಯವ್ವಾ ನಾವಲೆ ನಾ ಇಷ್ಟೆಲ್ಲ ಕೆಲಸ ಮಾಡ್ತೀನಿ ಅನ್ನೋದು ನಂಗ ಗೊತ್ತಿದ್ದಿದ್ದಿಲ್ಲ. ಹಂಗೆ ಕತ್ತೀವ ನೀನು ಜಾಣಿದಿ, ಆದ್ರ ನಿಮ್ಮ ಅವ್ಗ ಹೇಳ್ಕೊಡಕ್ ಬಂದಿಲ್ಲ. ಅದಕ್ಕಂತ ನಾ ಬಂದಿಲ್ಲನು, ನಾ ಎಲ್ಲ ಕರೆಕ್ಟ್ ಮಾಡಿನ ಹೊಕ್ಕೇನಿ ಇಲ್ಲಿಂದ. ನೀ ಸುಮ್ಕಿರ್. ತಗೋ ಎತ್ತಿ ಹೋಗ್ವಾ. ಹೊಸ ಸೀರೆ ಉಡ್ತೀನ, ನಾ ಬರು ಮುಂದ ಒಂದು ಹೊಸ ಸೀರೆ ತಂದನಿ. ಅದು ನಿನಗ್ ಭಾರಿ ಹೋಗ್ತೈತೆ, ಅದು ಬಣ್ಣ ಪತ್ಲಾ ಸೀರೆ, ಅದನ್ನ ಉಡ್ಕ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ಕಾಮಿಡಿ ಮತ್ತು ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಶನ್ ಬರುತ್ತೆ, ಅವಾಗ ನೀವೇ ನೋಡಿ ಎಂಜಾಯ್ ಮಾಡಬಹುದು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ, ಅವರು ನೋಡಿ ಎಂಜಾಯ್ ಮಾಡಲಿ. ಥ್ಯಾಂಕ್ ಯು. ಇವಾಗ ಅವಿನಾಶ್ ಮತ್ತು ಸುಚಿತ್ರಾ ಜೀವನ ಸರಿ ಮಾಡಿ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಿರ್ತೀರಾ. ನಿಮ್ ಕಮೆಂಟ್ ಓದ್ದಾಗೆಲ್ಲ ನಂಗೆ ಬಹಳ ಖುಷಿ ಅನಿಸ್ತೈತ್ರಿ, ಪ್ರೋತ್ಸಾಹ ಸಿಗ್ತತಿ. ಅದೊಂಥರ ಖುಷಿ ಎನರ್ಜಿ ಗೊತ್ತಾ ನಿಮ್ ಕಮೆಂಟ್ ಓದುವಾಗ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಅವರೆಲ್ಲರಿಗೂ ವಿಡಿಯೋನ ನೋಡಿ ಲೈಕ್ ಮಾಡಿ ಪ್ರೋತ್ಸಾಹ ಕೊಡ್ತಿರೋರ್ಗು ಥ್ಯಾಂಕ್ ಯು. ಆದ್ರೆ ಬಹಳ ಮಂದಿ ವಿಡಿಯೋ ನೋಡ್ತೀರಿ, ಲೈಕ್ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ. ಪ್ಲೀಸ್ ಮಾಡ್ಕೊರಿ. ನಿಮ್ ಒಂದು ಲೈಕ್ ಸಬ್ಸ್ಕ್ರೈಬ್ ನಂಗೆ ಬಹಳ ಖುಷಿ ಕೊಡ್ತೈತಿ. ಪ್ಲೀಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಚಾ ಬಿಸ್ಕೆಟ್ ತಿನ್ನೋದ್ರಲ್ಲಿ ಇರೋ ಸುಖ ಗೊತ್ತೇ ಇರ್ಲಿಲ್ಲ ಅಂತೀಯಾ ಅಂತೀಯ. ಇಷ್ಟು ರುಚಿಯಾಗೈತೆ ನೋಡಿ ನಾ ಮಾಡಿದ್ದು ಚಾ. ನಮ್ಮ ಅಕ್ಕನು ಮಾಡ್ತಾಳ ಕಲಗಚ್ಚ ಚಾ. ಚಾ ಬಿಸ್ಕಿಟು. ಹೌದು, ನಮ್ಮ ಅಕ್ಕ ಹಂಗೆ ಯಾಕೆ ಬರಕ್ ಕುಂತಾಳ? ಬಿರುಗಾಳಿ ಬಂದಂಗೆ ಬರಕ್ ಕುಂತಾಳಲ್ಲ. ಯಾಕ ನನ್ನ ಮೇಲೆ ಸಿಟ್ಟಾಗೇನು? ಚಾ ಬಿಸ್ಕಿಟ್ ಬಿಟ್ಟು ತಿಂದಿದ್ದಕ್ಕ ಸಿಟ್ಟ ಆಗ್ಬೇಡ. ಯಾಕ ನಿಂಗೂ ಕೊಡ್ತೀನಿ ಬಾ, ಐತಿ. ಯಾರಿಗ್ ಬೇಕು ನಿಂಗೆ ಚಾ ಬಿಸ್ಕಿಟ್? ನೀನ ತಿನ್ನು, ನೀನ ಮುಕ್ಕು. ನನಗ ಇವತ್ತು ಇನ್ಸಲ್ಟ್ ಆಗ್ಬಿಡ್ತಲೇ ಸಂಕ್ರು, ನಂಗೆ ಇನ್ಸಲ್ಟ್ ಆಗ್ಬಿಡ್ತು. ಅಯ್ಯೋ ದೇವ್ರಿ, ಯಾಕೋ ಏನಾತು? ಅದು ನಿನಗ ಸೌಕಾರ ಶ್ರುತಿಗ ಇನ್ಸಲ್ಟ್ ಮಾಡ್ಬಿಟ್ರ? ಯಾರದು? ತೋ ನಿನಗ ಹಿಂಗಾಗ್ಬಾರ್ದು ಬಿಡ್ಯಾಕ. ನೀನೇನು ನೀನಂದ್ರೇನು? ಅಯ್ಯೋ ದೇವ್ರೆ. ಸಾಕ್ ಮುಚ್ಚಲೆ ಬಾಯಿ ಊರ್ ಮಂಕ್ರಿ. ನೀನೆಲ್ಲ ನಂಗೆ ಒತ್ತಿ ಉರ್ಸೋದು ಮೊದ್ಲ ಉರ್ದೋಗೈತಿ, 12 ಆಗೈತಿ. ನಿಂದು ಒಂದಾದ್ರಾಗ ಅಲ್ಲ ಏನಂತ ಕೇಳಕ್ ಕುಂಚಿನ. ಯಾಕ ಕೇಳಾಗಿಲ್ಲ ತಗೋ. ಅದು ಏನಿಲ್ಲ, ನನ್ ಕಡೆ ಕಾರ್ ಇಲ್ಲಲ್ಲ, ಅದ ಅಸಹ್ಯ ಆತು. ಆಕೆ ಒಬ್ಬಕಿ ಯಾರಿವ? ಆಕಿ ಮಂಜುಳಾ ಅಂತ ಬಂದ. ಆಕಿ ಮಂಜವ್ವ ಸುಮಿತ್ರಾ ಉಣ್ಮನಿಗ ಆಕಿ ಕಡೆ ಕಾರ್ ಐತಂತ, ಹಂಗೈತಂತ ಹಿಂಗೈತಂತ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡಕ್ ಕುಂತಿದ್ಲು. ಅದನ್ನೆಲ್ಲ ಕೇಳಿ ಒಟ್ಟಿ ಉರ್ದೋದ್ ಗೊತ್ತಾನು. ಹಂಗತೇನಕ? ಹಂಗಂದ್ರ ನೀನು ಒಂದು ಕಾರ್ ತಗೊಂಡ್ಬಿಡು. ಕಾರ್ ತಗೊಂಡ್ಬಿಡು. ಇಲ್ಲಿ ನಿಮ್ಮ ಮಾವಗೂ ಕಾರ್ ಹೊಡಕ್ ಬರಂಗಿಲ್ಲ, ನಂಗೂ ಬರಂಗಿಲ್ಲ. ಏನ್ ಮಾಡ್ಬೇಕು ತಗೊಂಡು? ಕಾರ್ ಡ್ರೈವರ್ ಗಿಟ್ಕೊಂಡ್ಬಿಡು. ನಿಮ್ಮ ಮಾವ ಚಪ್ಪಲ ಅಂತಾನ, ಮಗ ಬರೋ ಮಟ್ಟ ಕಾರ್ ಇಲ್ಲ ಅಂತ ಹೇಳ್ಬಿಟ್ಟಾರ. ಏನ್ ಮಾಡ್ಬೇಕಣೆ ಭಾರತಗ? ಯಾಕ ಆಕಿ ಕಡೆ ದೊಡ್ಡ ಫೋನ್ ಐತೇನೋ ನಿನ್ನಂತದ್ದು? ನಿನ್ ಕಡೆ ದೊಡ್ಡ ಫೋನ್ ಐತಲ್ಲ, ಅದನ್ನ ತಗೊಂಡೋಗಿ ಆಕಿ ಮುಂದೆ ಬಿಲ್ಡಪ್ ಕೊಡು. ಆಕಿನ ನೀನ್ ನಂಗ ಒಟ್ಟಿ ಉರ್ಕೊಂಡು ಅವ್ರ ಮನೆಗೆ ಹೋಗಿ ಜಗಳ ಆಡ್ತಾಳ. ಹಂಗ್ ಮಾಡುದು ಬಿಟ್ಟು ನೀನ್ ಯಾಕ ಸಿಟ್ಟಾಗಿ? ಹೌದ್ ನೋಡ್ಲಿ ಸಂಕ್ರಿ, ಇದನ್ನ ತಲೆಗೆ ಹೊಳಿಲೇ ಇಲ್ಲ. ಹಂಗ ಮಾಡ್ತೀನಿ. ಅದು ನಂದು ರೇಷ್ಮೆ ಸೀರೆ ಮತ್ತ ಅದು ನಂದು ಕೊಳಗ ಹಾಕೊಳ್ಳೋದು 3 ತುಲಿ ನೆಕ್ಲೆಸ್ ಐತಿಲ್ಲ, ಅದನ್ನ ತೆಗೆದಿರ್ಲಿ. ಹಾಕೊಂಡೋಗಿ ಆಕೆಗೆಲ್ಲ ತೋರಿಸಿ ಬರ್ತೀನಿ. ನಾನಂದ್ರೇನು ನನ್ನ ತನ ಏನು ಅಂತ. ನನಗ ಕಾರ್ ತೋರಿಸಿ ಎಡ್ಡಿ ಮಕ್ಕ ಮಾಡ್ತಾ. ನಾನಂದ್ರೇನು ಸುಮ್ಕ ಏನು ಸೌಕಾರ ಶ್ರುತಿ ನಾ. ನಮ್ಮಕ್ಕನು ಒಟ್ಟ ಸುಮ್ಕಿರಂಗಿಲ್ಲ. ಏನ್ರ ಬಂದ್ ಇಂಥದ್ದು ಕಿತ್ಬಿ ರಾಡಿ ಮಾಡೇ ಮಾಡ್ತಿರ್ತಾ. ಚಾ ಬಿಸ್ಕೆಟ್ ತಿನ್ನೋದ್ರಾಗ ಇರೋ ಮಜಾ ಎಲ್ಲೂ ಇಲ್ಲ. ಇಂಥವೆಲ್ಲ ಬಿಡ್ತಾಳ, ಒಣ ರಾಡಿ ಮಾಡ್ಕೊಂಡು ಬಂದ್ಬಿಡ್ತಾ. ಪಾಪ ನಮ್ಮ ಮನೆಯವರು ಮೊದ್ಲ ಇವ್ರಿಗೆ ಆರಾಮಿರಂಗಿಲ್ಲ ಅಂತದ್ರಾಗ ಮಗಳ ಚಿಂತಿ ಒಂದು. ಏನು ಮಾಡ್ಬೇಕು? ಅದು ಏನ್ರಿ ಏನ್ ಚಿಂತೆ ಮಾಡಕ್ ಕುಂತೀರಿ? ಏನಿಲ್ಲಪ್ಪ, ಹಂಗ ಕುಂತಾನಿ. APMC ಕಡೆ ಹೋಗಕ್ಕಾಗಿಲ್ಲ ಇವತ್ತು. ಹೋಗ್ಬೇಕು ಏನು ಬಿಡ್ಬೇಕು ಅಂತ ಗೊತ್ತಾಗ್ವಲ್ತು, ಹಂಗ ಕುಂತಾನಿ. ಯಾಕೆ ಸುಳ್ಳು ಹೇಳ್ತೀರಿ? ನಂಗೆಲ್ಲ ಗೊತ್ತೈತಿ. ನಿನ್ನ ಮಿಟಕ್ಲಾಡಿ ತಂಗಿ ಮಾಡಿದ ಕೆಲ್ಸಕ್ಕ ಈಗ ನಾವು ಬಡ್ದಾಡೋದು ಹತ್ತತಿ. ಮಗಳ ಚಿಂತೆ ಹತ್ಕೊಂಡಿರಿಲ್ಲ, ನಂಗೆಲ್ಲ ಗೊತ್ತೈತಿ ತಗರಿ. ಯಾಕೆ ಮುಚ್ಚಿಡ್ತೀರಿ? ಕರೇನು ಹಂಗೇನಿಲ್ಲ. ನನ್ನ ಮಗಳು ಜೀವನ ತನಗೆ ಹೆಂಗ ಬೇಕು ಹಂಗ ಆರಿಸ್ಕೊಂಡಾಳ, ಅದ್ರಾಗೇನ್ ತಪ್ಪೈತಿ? ಮ್ಯಾಲಿನ ಮಾತಿಗ ಬಣ್ಣ ಹಚ್ಚೋ ಮಾತಾಡಕ್ ಕುಂತೀರಿ ನೀವು, ನಂಗೆಲ್ಲ ಗೊತ್ತೈತಿ.
ನಿನ್ನೆ ರಾತ್ರಿ ಯಾಡಾದ್ರೂ ಮಕ್ಕಂಡಿದ್ದಿಲ್ಲ ನೀವು ಆಕಿ ಫೋಟೋ ನೋಡ್ಕೊತಾನೆ ಕೂತಿದ್ರಿ. ನಂಗೇನು ಆಟ ಗೊತ್ತಾಗಂಗಿಲ್ಲನ, ನಮಗಷ್ಟ ಐತಿ ಮಗಳನ್ನ ಚಿಂತಿ, ಆಕಿಗೆ ಓಟ ಐತನ, ಅಪ್ಪ ಅವ್ವ ನೋಡ್ಬೇಕು ಹೋಗ್ಬೇಕು ಮಾತಾಡಿಸ್ಬೇಕು ಅನ್ನೋದು ಒಂದು ಫೋನ್ ಇಲ್ಲ ಆಕಿದು. ಹೆಂಗದಾಳ ಏನದಾಳ ಅಂತ ಚಿಂತಿ ಹತ್ತತತಿ, ಯಾಕೆ ಹತ್ತಂಗಿಲ್ಲ? ಏನ್ ಮಾಡ್ಬೇಕು, ಏನ್ ಮಾಡಕ್ಕಾಗಂಗಿಲ್ಲ, ಅವ್ರಿಗೆ ತಿಳಿದಂಗ ಅವ್ರು ಮಾಡ್ತಾರ. ಚಾ ಕೊಡ್ತೀನಿ ಕುಡೀರಿ ಅಂತಾಡ್ರಿ. ಅಯ್ಯ ಈಕಿನ ಪಾರ್ವತಿ ಬಾರ್ವಾ ಓಟು ಹೇಳ್ರಿ ಅಮ್ಮೋರ. ಅಡಿಗೆ ಮನೆ ಎಲ್ಲ ಸ್ವಚ್ಛ ಆತನು ಹೇಳಿದ್ನಲ್ಲ, ಮಾತ್ರಿ ಅಮ್ಮೋರ. ಹೋಗಿ 2 ಕಪ್ ಚಾ ಮಾಡು. ಹ್ಞೂ ರೀ, ಅದು ನನ್ನ ಮಗಳ ಸುದ್ದಿ ಕೇಳ್ತೀನಿ ಅಂದಿದ್ದಿಲ್ಲ, ಅವ್ರ ಊರಾಗ ಯಾರ ಪರಿಚಯ ಅದಾರ ಅಂದಿದ್ದಿ, ಹೆಂಗದಾಳಂತ ಹೇಳು. ಮಂದಿ ಬೈಲೆ ಕೇಳಿ ತಿಳ್ಕೊಳ್ಳ ಹಣೆ ಬರಾಗೈತಿ, ಹೆತ್ತು ಒತ್ತು ಸಾಕಿ. ಅದು ಸ್ವಲ್ಪ ತ್ರಾಸ ಐತಂತ್ರಿ. ಬಹಳ ಬಡವ್ರ ಅದಾರಂತ, ಆದ್ರೆ ಹುಡುಗ ಅಷ್ಟೇ ಚಲೋ ಅದಾನ್ರಿ. ಹುಡುಗ ಬಿಟ್ಟು ಅವ್ರ ಮನೆಗೆ ಎಲ್ಲಾರು ಕಟಕ್ರ ಅನ್ನೋದ. ಹುಡುಗ ನೋಡ್ರಿ ಅಪರಂಜಿ ಚಿನ್ನಾಗ್ಯಾನ. ಒಂದು ಚಟ ಇಲ್ಲ, ಹುಡುಗಿರ್ ಸವಾಸ ಇಲ್ಲ ಏನ್ರಿ, ಬಹಳ ಬಹಳ ಒಳ್ಳೆ ಹುಡುಗ. ಆದ್ರ ಮಲ್ಲ ತಾಯಿ ಆದಂಗ ಅಕ್ಕಳೇನ್ರಿ. ಅಲ್ಲಿ ಅದ ಕತಿ ಆಗೈತ್ರಿ. ಏನ್ ಮಾಡ್ಬೇಕು, ಹಣೆ ಬರ ಎಲ್ಲ ಕರ್ಕೊಂಡು ಹೋಗಿರ್ತತಿ. ಅದ ಹಣೆ ಬರ ಹೆಂಗ್ ಹೇಳ್ತತಿ ಹಂಗೆ ಕೇಳುದ್ ನಮ್ಮ ಹಣೆ ಬರ. ಹೌದಾ, ಅಂದ್ರ ಬಹಳ ಬಡವ್ರನು. ಅಯ್ಯೋ ನನ್ನ ಮಗಳು ಏನ್ ತಿಂತ ಏನು ಉಣ್ತಾಯವ್ವ. ಏನೇನ್ರಿಪ್ಪ ಅಂದ್ರ ಆಜು ಬಾಜು ಮಂದಿ ಭಾಳ ಚಲೋ ಅದಾರಿ ಅಲ್ಲಿ. ಏನಾರ ಆದ್ರ ತಟಕ್ಕಂತ ಓಡಿ ಬರೋ ಮಂದಿ ಭಾಳ ಚಲೋ ಮಂದಿ ಅದಾರಿ ಅಲ್ಲಿ ಆಜು ಬಾಜು. ನಮ್ಮ ತಂಗಿ ಹೇಳಿದ್ದು ನನಗೆ ಗೊತ್ತಾಗಿದ್ರಿ. ಅಂದ್ರ ಪಾಪ ನಿಮ್ಮ ಮಗಳು ಸೊರಗ ಹೋಗ್ಯಾಳಂತ್ರಿ. ನಮ್ಮ ತಂಗಿ ಹೇಳಿದ್ದು ಅಂತೀನಿ. ಅಯ್ಯೋ ಹೌದಾ, ಇವ ಬಂಗಾರ ಗಿಟ್ಟೆವ ನನ್ನ ಮಗಳು. ಹೋಗಿ ಅಂತವ್ರ ಮನೆ ಸೇರ್ಕಂತ. ಈ ಹಲ್ಕಟ ಬಾಳೆ ನನ್ನ ತಮ್ಮ ಹಂಗ್ ಮಾಡಿಲ್ಲ ಅಂದಿದ್ರ ಈಗ ಯಾಕೆ ಅಲ್ಲಿ ಹೋಗಿದ್ಲು. ನಂದು ತಪ್ಪೈತಿ, ನನ್ನ ತಮ್ಮನ್ ನಂಬಿದ್ದು. ಹೋಗ್ಲಿ ಬಿಡ್ರಿ, ನಿಮಗೇನ್ ಕಮ್ಮಿ ಆಗೈತಿ ಅಂದ್ರ ಕೆಲಸದಾಕಿ ಹಿಂಗೆಲ್ಲ ಅಂದ್ಬಿಟ್ಲು ಅಂತ ಮನಸ್ನಾಗ ಹಚ್ಕೊಳಕ್ ಹೋಗ್ಬೇಡ್ರಿ. ಅಂದ್ರ ನಿಮಗೇನ್ ಕಮ್ಮಿ ಆಗೈತಿ, ನಿಮ್ಮ ಮಗಳ ಅಲ್ಲಿ ಇಡಾಕ ಹೋಗ್ರಿ. ಮಗಳು ಅಳಿಯನ್ನ ನಿಮ್ಮ ಮನೆಗೆ ಕರ್ಕೊಂಡ್ ಬಂದ್ಬಿಡ್ರಿ. ಮಗ ಅಂದ್ರ ಮಗಳಗ ಮನೆಗೆ ಇಟ್ಕರಿ, ಅಳಿಯಂಗ ಮನೆ ಜವಾಬ್ದಾರಿ ಹಚ್ಬಿಡ್ರಿ, ಮುಗಿತು. ಹೆಂಗ ತಾಯಿ ಇಲ್ಲ ಮಲ್ತಾಯಿ ವಿಚಾರ ಮಾಡೋದು ಬಿಟ್ಟು ನೀವು ಹಿಂಗತೆ ಕಣ್ಣೀರ್ ಹಾಕಡ್ ಕುಂತ್ರ ಆಕೇತೀನ್ರಿ ಬಾಳೆ. ಎತ್ತಾಗರ ಮಗಳು ಚಲೋ ಇರ್ಬೇಕು, ಅಳಿಯನು ಚಲೋ ಇರ್ಬೇಕು ಅಂತ ವಿಚಾರ ಮಾಡ್ರಿ. ಅದು ಬಿಟ್ಟು ತಲೆ ಮೇಲೆ ಬಂಡಿ ಕಲ್ ಬಿಟ್ಟಂಗ ನೀವು ವಿಚಾರ ಮಾಡ್ತೀರಿ. ಅಯ್ಯೋ ದೇವ್ರಿ, ಹೋಗ್ರಿ ಅಳಿಯನ್ನ ಮತ್ತ ಮಗಳನ್ನ ಕರ್ಕೊಂಡ್ ಬಂದ್ಬಿಡ್ರಿ. ಹೌದಲ್ಲ, ಈ ಕೇಳೋದನು ಬರಬರಿ. ಕಲಾವತಿ ಏನು ಹೌದು ನೋಡು, ಆಕೆ ಹೇಳಿದ್ರು ಬರಬರಿ. ಅಲ್ಲ ಮಗಳನ್ನ ಅಲ್ಲಿಟ್ಟು ನಾವ್ ಯಾಕೆ ಚಿಂತೆ ಮಾಡ್ಬೇಕು ಅಂದ್ರ, ಈಗ ಮದ್ವೆ ಆಗಿ ಹೋಗೈತಿ, ನಾವ್ ಬ್ಯಾಡ ಅಂದ್ರೂ ಅವನ ನಮ್ಮ ಅಳಿಯ ಹೋಗಿ ಕರ್ಕೊಂಡ್ ಬಂದ್ಬಿಡುನು. ಹೋಗ್ರಿ, ಆರ್ತಿ ತಟ್ಟಿ ಹಿಡಿದು ಕರ್ಕೊಂಬರ್ರಿ. ಅವ ನಮ್ಮನಿ ಕೆಲಸದವ ಏನ ಈಡ್ ಆಸ್ತಿ ನೋಡ್ಯಾನ, APMC ನೋಡ್ಯಾನ, ಎಲ್ಲ ನೋಡಿ ನಮ್ಮ ಮಗ್ಗ ಕ್ಯಾಚ್ ಹಾಕೊಂಡನವ. ಅವನ ಆಸ್ತಿನ ನಾನ್ ಪೂರೈಸಾಕ ಬಿಡಂಗಿಲ್ಲ, ನಾನ್ ಕರ್ಕೊಂಡ್ ಬರಂಗಿಲ್ಲ. ಅದು ಏನಾರ ಆಗ್ಲಿ ಏನಾರ ಬಿಡ್ಲಿ, ಬರಂಗಿಂದ್ರ ನನ್ನ ಮಗಳಷ್ಟ ಬರ್ಬೇಕು, ಅವ ಬರಂಗಿಲ್ಲ ಅಷ್ಟ. ನಂಗೆಲ್ಲ ನಾಟಕ ಎಲ್ಲ ಗೊತ್ತೈತಿ ತಗರಿ. ಯಾರನ್ನ ನಂಬಬೇಕು ಯಾರನ್ನ ಬಿಡ್ಬೇಕು ಎಲ್ಲ ಗೊತ್ತೈತಿ. ಆಕೆ ಕೆಲಸದಾಕಿ ಹೇಳಿದ್ಲು ಅಂತ ಹಂಗ ಮಾಡಕತ್ತೇನು. ಅಯ್ಯೋ ದೇವ್ರೆ, ನಿಮ್ದೊಂದು ಕತಿ ಅತ್ತಾಗ ಏನು ಮಾಡ್ಬೇಕು ಅನ್ನೋದ ಗೊತ್ತಾಗ್ವಲ್ದಿಲ್ಲಿ. ಯವ್ವ ನನ್ನ ಮಗಳು ಒಂದು ಆರಾಮಿದ್ದಷ್ಟ ಸಾಕ್ವಾ, ಮತ್ತೇನು ಬೇಡಂಗಿಲ್ಲ ನಾನರ. ಹೌದಲ್ಲ, ಹುಡುಗ ಚಲೋ ಅದಾನ, ನಂಗೂ ಹಂಗ ಅನಿಸ್ತಿತ್ತು. ಏನು ಮಾಡ್ಬೇಕಾತು, ಏನಾರ ಒಂದು ಮಾಡಿ ಮಗಳನ್ನ ಅಳಿಯನ್ನ ಕರ್ಕೊಂಬಂದು ಇಲ್ಲೇ ಇಟ್ಕೊಂಡ್ಬಿಡ್ಬೇಕು. ನಮ್ಮ ಕಣ್ಣು ಮುಂದೆ ನನ್ನ ಮಗಳು ಇದ್ದಂಗೂ ಆಕೇತಿ. ಹೌದೌದು, ಹಂಗ ಮಾಡ್ಬೇಕು.